ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೃಪಾ ಸಂಜಯ್ ವ್ಲಾಗ್ಸ್. ತುಂಬ ದಿನಗಳ ನಂತರ ಡೆಲ್ಲಿನಲ್ಲಿ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಪ್ರಕಾರ ವಾತಾವರಣ ಸರಿ ಇಲ್ಲ. ಇಲ್ಲಿ ಮಳೆ ಯಾವಾಗ ಬರುತ್ತೆ ಆ್ಯಂಡ್ ಫ್ಲಡ್ ಆಗೋ ಲೆವೆಲ್ಗೆ ಮಳೆ ಬರುತ್ತೆ. ಸೊ ಹಾಗಾಗಿ ನೀರೆಲ್ಲ ತುಂಬಿರುತ್ತೆ. ನಾನು ಹಾಗಾಗಿ ಒಂದು 3 ವಾರದಿಂದ ಎಲ್ಲೂ ಆಚೆನೇ ಹೋಗಿಲ್ಲ. ಆಫೀಸ್ ಆಯಿತು ಮನೆ ಆಯಿತು ಇಷ್ಟರಲ್ಲೇ ಇದ್ದೆ. ಸೊ ಹಾಗಾಗಿ ಇವತ್ತು ನಾನು ಆಚೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿಬಿಟ್ಟು ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ದಿನಗಳಿಂದ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೆ ಹೇಗೆ ಹೋಗೋದು, ಹೆಂಗೆ ಹೋಗೋದು, ಏನು ಎತ್ತ ಅಂತೆಲ್ಲ. ಬಟ್ ಫೈನಲಿ ಕಾಲ ಕೂಡ ಬಂದಿದೆ. ಅವರು ನನ್ನ ಬಾ ಅಂತ ಕರೆದಿದ್ದಾರೆ. ಸೊ ಅವ್ರನ್ನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಿಮ್ಮನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಡೆಲ್ಲಿಗೆ ಹೋಗ್ತಾ ಇರೋದು. ಸೊ ಹಾಗಾಗಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ನಂದು ಮೆಟ್ರೋನೇ ಆಗಿರುತ್ತೆ. ಮೊದಲು ಮೆಟ್ರೋದಲ್ಲಿ ಹೋಗಿ ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೋಗಬೇಕಾಗಿದ್ದು. ಆ್ಯಂಡ್ ನಾನು ಹೋಗುವ ಜಾಗ 4:15 ಓಪನ್ ಇತ್ತು. ಸೊ ಹಾಗಾಗಿ ನನಗೆ ತುಂಬಾ ಟೈಮ್ ಇತ್ತು. ಆ್ಯಂಡ್ ಮುಂದಿನ ದಿನ ಎಲ್ಲ ತುಂಬ ಮಳೆ ಬಂದಿರೋದ್ರಿಂದ ಪ್ರಿಕಾಷನರಿಯಾಗಿ ಬೇಗನೆ ಹೊರಟಿದ್ದೆ ನಾನು. ಮತ್ತು ಸಂಜೆ ಸಿಕ್ಕಾಕೊಳ್ಬಾರ್ದು, ಈವ್ನಿಂಗ್ ಹೊರಟ್ಬಿಟ್ಟು ಮತ್ತೆ ಮಳೆಗಿಲೆ ಬಂದರೆ ಹೋಗೋಕ್ಕಾಗಲ್ಲ, ಮತ್ತೆ ತಡ ಆಗುತ್ತೆ ಅಂತ ಹೇಳಿಬಿಟ್ಟು ದಿಲ್ಲಿ ಹಟ್ ಮೆಟ್ರೋ ಸ್ಟೇಷನ್ನ ಇಳಿದ್ಬಿಟ್ಟು ಅಲ್ಲಿಂದ ಪಿಂಕ್ ಲೈನಿಗೆ ಚೇಂಜ್ ಮಾಡಿ ಸರೋಜಿನಿ ನಗರಕ್ಕೆ ಬಂದಿದ್ದೀನಿ. ಯಾಕಂದರೆ ನಾನು ಹೋಗಬೇಕಾಗಿರೋ ಜಾಗ ಇನ್ನೂ 4:30 ಓಪನ್ ಆಗೋದು. ಸೊ ಅಲ್ಲಿ ಅಂತ ಶಾಪಿಂಗ್ ಪ್ಲ್ಯಾನ್ ಮಾಡೋ ಬದಲು ಮೆಟ್ರೋ ಸ್ಟೇಷನ್ಗೆ ಪ್ಲ್ಯಾನ್ ಮಾಡ್ಬೋದು. ಯಾಕೆಂದರೆ ಎಷ್ಟೊಂದು ಐಟಮ್ ಮೆಟ್ರೋ ಸ್ಟೇಷನಲ್ಲೇ ಸಿಗುತ್ತೆ ಗೊತ್ತಾ. ತೋರಿಸ್ತೀನಿ ನಿಮಗೆ. ಕಾಶ್ಮೀರಿ ಬ್ಯಾಂಗಲ್ಸ್ ಅಂತಾರಲ್ಲ ಅದನ್ನು ತೊಗೊಂಡೆ. ಮತ್ತು ಇದನ್ನ ಹತ್ರ ಇತ್ತು, ಸೊ ಹಾಕ್ಕೊಂಡೆ. ಲಾಸ್ಟ್ ಟೈಮ್ ಬಂದಿದ್ದಾಗ ಶಾಪಿಂಗಲ್ಲಿ ತೊಗೊಂಡಿದ್ದು. ಸೊ ಎಕ್ಸೈಟಿಂಗ್. ಬೆಂಗಳೂರಲ್ಲಿ ಒಂದು 4 ಲೈನ್ ಮೆಟ್ರೋ ಇರ್ಬೋದೇನೋ. ಇಲ್ಲಿ ಒಂದು 10-15 ಲೈನ್ ಇದೆಯಪ್ಪ. ಬರೋ ಎಲ್ಲ ಕಲರಲ್ಲೂ ಇದೆ. ಪ್ರತಿಯೊಂದು ಮೇನ್ ಸ್ಟೇಷನಲ್ಲೂ ಈ ಥರ ಶಾಪ್ಸ್ಗಳಿದ್ದಾವೆ. ನೀವೇನಾದರೂ ಶಾಪಿಂಗ್ ಮಾಡಬೇಕಂತ ಅಂದರೆ ಮಾಡ್ಬೋದು. ನಾನು ಹೇಳ್ದಂಗೆ ನನಗೆ ಆಲ್ಮೋಸ್ಟ್ 2 ಅವರ್ ಮುಂಚೆನೇ ಹೊರಟಿದ್ದರಿಂದ ತುಂಬಾ ಟೈಮ್. ಡೆಲ್ಲಿನಲ್ಲಿ ಇರೋರೆಲ್ಲ ಹೆಂಗೆ ಗೊತ್ತಾ, ಯಾವುದೋ ಒಂದು ಮೂವಿ ನಾಪ್ಕೊಂಡು ಬರುತ್ತೆ. ಅದು ಕಲಾಸಿಪಾಳ್ಯದಲ್ಲಿ ಬುಲೆಟ್ ಪ್ರಕಾಶ್ ಹೇಳ್ತಾನಲ್ಲ, ಮೊದಲೇ ಏರಿಯಾ ಖರಾಬು, ಯಾರ ಮುಖ ನೋಡೋಕ್ಕೂ ಭಯ ಆಗುತ್ತೆ. ಹೆಂಗಸರಾಗಲಿ ಗಂಡಸರಾಗಲಿ ಒಳ್ಳೆ ದಂಡು ಪಾಳ್ಯದ ಗ್ಯಾಂಗ್ ಥರ ನೋಡ್ತಾರೆ ಅಂತ ಗುರಾಯಿಸ್ಕೊಂಡು. ಸೊ ಸರೋಜಿನಿ ನಗರಲ್ಲಿ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಶಾಪಿಂಗ್ ಎಲ್ಲ ಮುಗೀತು. ಹೇಳಿದ್ನಲ್ವಾ 4:30ಗೆ ಅದು ಓಪನ್ ಆಗೋದು. ಮತ್ತಿನ್ನು ಮಳೆನಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅಂತ ಅಂದ್ಬಿಟ್ಟು ಬೇಗ ಬಂದೆ. ಸೊ ಹಾಗಾಗಿ ಇವಾಗ ಮೆಟ್ರೋ ಸ್ಟೇಷನಲ್ಲಿ ಕುತ್ಕೊಂಡಿದ್ದೀನಿ. ನೆಕ್ಸ್ಟ್ ಅಲ್ಲಿಗೆ ಪಯಣ. ಇಲ್ಲಿಂದ 2 ಸ್ಟಾಪ್. ಇಲ್ಲಿಂದ 2 ಸ್ಟಾಪ್ ಆಚೆಗೆ ಹೋಗಬೇಕು. ಇವಾಗ ಮೆಟ್ರೋ ಸ್ಟೇಷನ್ ವಿಶ್ವೇಶ್ವರಯ್ಯ ಮೋತಿ ಬಾಗ್. ಇಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗಬೇಕು. 200 ಮೀಟರ್ಸ್ ದೂರದಲ್ಲೇ ಇರೋದು. ಎಲ್ರಿಗೂ ಗೊತ್ತಿರಬೇಕಂತ ಏನಿಲ್ಲ, ಬಟ್ ನನಗೆ ಹಿಂಟ್ ಇರಲಿಲ್ಲ ರಾಯರ ದೇವಸ್ಥಾನ ಡೆಲ್ಲಿನಲ್ಲಿದೆ ಅಂತ. ಬಟ್ ಆಲ್ಮೋಸ್ಟ್ ಬಂದು 5 ತಿಂಗಳಾಯಿತು ರಾಯರ ದರ್ಶನ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಜಾಗ ಹುಡುಕಿ ಡೆಲ್ಲಿನಲ್ಲಿ ಒಂದಿದೆ ಅಂತ ಗೊತ್ತಾಗಿ, ಆಲ್ಮೋಸ್ಟ್ ನನಗೆ ಟ್ರಾವೆಲಿಂಗ್ ಟೈಮೇ 1.5 hours ನಾನಿರುವ ಜಾಗದಿಂದ. ಬಟ್ ಓಕೆ, ಸೊ ಕಾಲ ಕೂಡ ಬಂತು. ರಾಯರ್ ಬಾ ಅಂದರು. ಸೊ ಹಾಗಾಗಿ ಬಂದಿದ್ದೀನಿ. ಇಲ್ಲಿಂದ 200 ಮೀಟರ್ಸ್ ನಡ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತೀನಿ ಮನೆ. ಡೆಲ್ಲಿನಲ್ಲಿ ನಮ್ಮ ಕನ್ನಡದ ಬೋರ್ಡ್, ಡೆಲ್ಲಿ ಕರ್ನಾಟಕ ಸಂಘ. ನಮ್ಮ ಕರ್ನಾಟಕದಲ್ಲಿ ಆ ಬೋರ್ಡ್ ಇಲ್ಲ ಈ ಬೋರ್ಡ್ ಇಲ್ಲ ಅಂತ ಗಲಾಟೆ ನೋಡೋದ್ರ ಮಧ್ಯೆ ಡೆಲ್ಲಿನಲ್ಲಿ ಕನ್ನಡ ಬೋರ್ಡ್ ನೋಡಿ ತುಂಬಾ ಖುಷಿಯಾಯಿತು. ಅಲ್ಲಿಂದ ಒಂದು ಚೂರು ಮುಂದೆ ಬರ್ತಿದ್ದಂಗೆ ನಮ್ಮ ರಾಯರ ದೇವಸ್ಥಾನ. 4:15 ಇಂದ 8:00ವರೆಗೂ ಸಂಜೆ ಹೊತ್ತು. ಬೆಳಗ್ಗೆ ಹೊತ್ತು 6 ಗಂಟೆಯಿಂದ 12 ಗಂಟೆವರೆಗೂ ದರ್ಶನದ ಟೈಮು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾನು ಡೆಲ್ಲಿಗೆ ಬಂದು 5 ತಿಂಗಳಾಯಿತು. ಆ 5 ತಿಂಗಳಲ್ಲಿ ರಾಯರನ್ನ ನೆನೆಸ್ಕೊಂಡಿರೋಂಥ ದಿನ ಇಲ್ಲ. ಆದರೆ ನೋಡೋದಕ್ಕೆ ಅವಕಾಶ ಇಲ್ವೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅಂಥದ್ರಲ್ಲಿ ನನಗೆ ಗೊತ್ತಾಗಿತ್ತು ಡೆಲ್ಲಿನಲ್ಲಿದೆ ಅಂತ. ಬೆಂಗಳೂರಲ್ಲಿ ಎಷ್ಟು ಸ್ವಚ್ಛವಾಗಿ ಮೇಂಟೈನ್ ಮಾಡಿದಾರೋ ಅಷ್ಟೇ ಸ್ವಚ್ಛತೆಯಿಂದ ರಾಯರ ದೇವಸ್ಥಾನನ ಡೆಲ್ಲಿನಲ್ಲಿ ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ರಾಯರನ್ನ ನೋಡಿದಾಗ ಆಗೋ ಖುಷಿ ಇದೆಯಲ್ಲ, ಆ ನೋಡೋರಿಗೆ ಮಾತ್ರ ಅದು ಆರೋಧಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು ಆ್ಯಂಡ್ ತೃಪ್ತಿ ಕೂಡ ಆಯಿತು. 355ನೇ ಆರಾಧನೆಗೆ ಇನ್ವಿಟೇಷನ್. ನೆಕ್ಸ್ಟ್ ಶನಿವಾರ ಭಾನುವಾರ ಇಲ್ಲಿ ಕೂಡ ಪೂಜೆ ನಡೆಯುತ್ತೆ ಆರಾಧನೆಯ ಪ್ರಯುಕ್ತ. ಸೊ ಖಂಡಿತವಾಗ್ಲೂ ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದಾಗಿತ್ತು ಒಂದು ಪುಟ್ಟ ವ್ಲಾಗ್. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ನಮಸ್ಕಾರ.